ಈಗ ಯಾವ್ಯಾವರು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ದರ್ಪ ತೋರಿಸ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ. ಅವ್ರವ್ರಿಗೆ ತಕ್ಕಂಗೆ ಅವ್ರವ್ರು ದರ್ಪ ತೋರಿಸ್ತಾ ಇರ್ತಾರೆ. ಈಗ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ಸ್ಗಳದ್ದು ಆಮೇಲೆ ಪ್ರಯಾಣಿಕರ ನಡುವೆ ನಡೀತಾ ಇರುವಂಥದ್ದು. ಈಗ ಇಲ್ಲಿ ಶಾಸಕರು ಸಮಸ್ಯೆ ಹೇಳಿದವರ ಮೇಲೆ ಈಗ ಸಿಟ್ಟಿಗೆದ್ದಿದ್ದಾರಂತೆ. KR ನಗರ ಶಾಸಕ ರವಿಶಂಕರ್ ಅವರ ದರ್ಪವಂತೆ. ಕುಂದು ಕೊರತೆಗಳ ಸಭೆಯ ವೇಳೆ ವ್ಯಕ್ತಿಯ ಮೇಲೆ ಸಿಟ್ಟಾಗಿದ್ದಾರಂತೆ. ಸಿಟ್ಟಿನಿಂದ ವ್ಯಕ್ತಿಯ ಮೇಲೆ ಕೈ ಎತ್ತಿದ್ದಾರಂತೆ ಶಾಸಕ ರವಿಶಂಕರ್. ಮೈಸೂರು ಜಿಲ್ಲೆ KR ನಗರ ಕ್ಷೇತ್ರದಲ್ಲಿ ಘಟನೆ. ಕೇಸ್ ಯಾಕೆ ಫೈಲ್ ಮಾಡಬಾರ್ದು ಈ ವಿಚಾರದಲ್ಲಿ? ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟರು. ಯಾರೇ ಆಗಲಿ ಶಾಸಕ ಆದ್ರೇನು ಸಾಮಾನ್ಯವಾಗಿರುವಂಥ ವ್ಯಕ್ತಿ ಆದ್ರೇನು ಕೇಳಕ್ ಹೋಗೋದಾದ್ರೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇನಕ್ಕೆ? ನಿಮ್ಮನ್ನು ಕೇಳಕ್ ಬರಬೇಕು. ನೋಡಿ ಅಲ್ಲಿ ಕೈನೇ ಮಾಡ್ಬಿಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ KP ನಾಗರಾಜ್ ಮೈಸೂರು ಪ್ರತಿನಿಧಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಅಲ್ಲಲ್ಲಿ ನಾವು ನೋಡ್ತೀವಿ ಈ ರೀತಿಯಾಗಿ ನಡೆಯುತ್ತೆ. ಬಟ್ ಒಬ್ಬ ಶಾಸಕರಾಗಿರುವಂಥವ್ರು ಅತ್ಯಂತ ತಾಳ್ಮೆಯಿಂದ ಇರಬೇಕಾಗತ್ತೆ. ಕಾರಣ ಅವರು ಆ ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸಬೇಕು ಅಂದ್ರೆ ಇನ್ನೂ ಹೆಚ್ಚಿನ ತಾಳ್ಮೆ ಇರಬೇಕು. ಇಲ್ಲಿ ಯಾಕೆ ತಾಳ್ಮೆ ಕೆಟ್ಟೋಗಿರುವಂತ ರೀತಿಯಲ್ಲಿ ಆಡ್ತಾ ಇರುವಂತ ಈ ಶಾಸಕರು? ಅದೇ ಜನಪ್ರತಿನಿಧಿಗಳಾದವರು ಅಥವಾ ಸಾರ್ವಜನಿಕ ಜೀವನದಲ್ಲಿರುವಂತವ್ರಿಗೆ ತಾಳ್ಮೆ ಬಹಳ ಅತ್ಯಂತ ಮುಖ್ಯ. ಸಮಸ್ಯೆ ಪರಿಹಾರ ಅದಾಮೇಲಿನ ಪ್ರಶ್ನೆ. ಸಮಸ್ಯೆ ಹೇಳಕ್ಕೆ ಬಂದಂತವರ ಬಳಿಯಲ್ಲಿ ಸೌಜನ್ಯವಾಗಿ ವರ್ತನೆ ಮಾಡಬೇಕಾಗಿತ್ತು. ಮೈಸೂರಿನ KR ನಗರದಲ್ಲಿ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಕುಂದುಕೊರತೆಗಳ ಸಭೆಯನ್ನ ರವಿಶಂಕರ್ ಅವರು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಗ್ರಾಮದ ಸಮಸ್ಯೆ ಕುರಿತಂತೆ ಒಬ್ಬ ವ್ಯಕ್ತಿ ಬಂದು ಮಾತನಾಡಕ್ಕೆ ನಿಲ್ತಾರೆ. ಆಗ ತತ್ಕ್ಷಣದಲ್ಲೇನೆ ಶಾಸಕರು ಗರಂ ಆಗ್ತಾರೆ. ನಿರ್ದಿಷ್ಟವಾಗಿ ಸಮುದಾಯದ ಭವನದ ವಿಚಾರದಲ್ಲಿ ನಡೆದಂತಹ ಮಾತುಕತೆ ಅಂತ ಹೇಳಲಾಗ್ತಾ ಇದೆ. ಆಗ ಏಕಾಏಕಿ ತಾಳ್ಮೆ ಕಳ್ಕೊಂಡಂತಹ ರವಿಶಂಕರ್ ಅವರು ಅವರ ಮೇಲೆ ಕೈ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಇವೆಲ್ಲ ಹೆಂಗಾಗ್ಬಿಡ್ತೇವೆ ಗೊತ್ತಾ ಅರುಣ್? ಈಗ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾದ್ರೆ ಆ ವ್ಯಕ್ತಿ ಪ್ರೀತಿಯಿಂದ ಶಾಸಕರು ನನ್ನ ತಳ್ಳೋದ್ರು ಅನ್ನುವಂತ ರೀತಿಯ ಖಂಡಿತವಾಗ್ಲೂ ಕೂಡ ಬರ್ತವೆ. ಅವೆಲ್ಲ ಕೂಡ ಎಕ್ಸ್ಪೆಕ್ಟೆಡ್. ಆದ್ರೆ ಪ್ರಶ್ನೆ ಇರುವಂತದ್ದು ಸಾರ್ವಜನಿಕ ಜೀವನದಲ್ಲಿ ಇರುವಂತವ್ರು ತಾಳ್ಮೆಯಿಂದ ವರ್ತನೆ ಮಾಡ್ಬೇಕು ಅನ್ನುವಂಥದ್ದು. ಪ್ರೀತಿ ಅದ ಆಮೇಲಿನ ವಿಚಾರ, ಆದ್ರೆ ಪ್ರಶ್ನೆ ತಾಳ್ಮೆದು. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರವಿಶಂಕರ್ ಅವರು 1 ಲಕ್ಷ 1.5 ಲಕ್ಷ ಲೀಡಲ್ಲಿ ಗೆದ್ದಿರೋ ಶಾಸಕರಲ್ಲ. ಅವ್ರು ಗೆದ್ದಿರೋದು ತುಂಬಾ ಮಾರ್ಜಿನ್, ಲೋ ಮಾರ್ಜಿನ್ ಅಲ್ಲಿ. ಇನ್ನೂ ತಮ್ಮ ತಾಳ್ಮೆನ ಜಾಸ್ತಿ ಮಾಡ್ಕೋಬೇಕಾಗಿತ್ತು. ಜನಪ್ರತಿನಿಧಿಗಳು ಜನಾನುರಾಗಿಗಳಾಗಿರ್ಬೇಕು. ಆಮೇಲೆ ಇವ್ರನ್ನ ಆಯ್ಕೆ ಮಾಡಿರೋದೇ ಸಮಸ್ಯೆಗಳು ಬಗೆಹರಿಸೋದಕ್ಕೆ. ಎಸ್, ಇನ್ಯಾತಕ್ಕೆ ಆಯ್ಕೆ ಮಾಡ್ತಾರೆ ಜನ? ಅಲ್ಲ, ಕಾಸಿಲ್ಲ ಅಂದ್ರೆ ಬೇರೆ ವಿಚಾರ. ಗೌರ್ಮೆಂಟ್ ಹತ್ರ ಕಾಸಿಲ್ಲ. ಈಗ ಅಟ್ಲೀಸ್ಟ್ ಹೇಳ್ಕೊಳ್ಬೇಕಲ್ಲ. ಸೊ ಇದು ವಿಚಾರ.